ಸ್ಥಳ ಕುರುಕ್ಷೇತ್ರ ಯುದ್ಧಭೂಮಿ. ಪಾತ್ರಗಳು ಶ್ರೀಕೃಷ್ಣ ಮತ್ತು ಅರ್ಜುನ. ಕತೆ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನ ತನ್ನ ಬಿಲ್ಲು ಮತ್ತು ಬಾಣಗಳನ್ನು ಕೈಯಿಂದ ಬಿಟ್ಟುಕೊಂಡು ನಿಂತಿದ್ದಾನೆ. ಅವನ ಮುಂದೆ ನಿಂತಿದ್ದಾರೆ ತನ್ನ ತಂದೆ, ಗುರುಗಳು, ಬಂಧುಗಳು, ಸ್ನೇಹಿತರು. ಅವರೆಲ್ಲರನ್ನೂ ನೋಡಿ ಅವನ ಹೃದಯ ದುಃಖದಿಂದ ತುಂಬುತ್ತದೆ. ಅರ್ಜುನ ಹೇಳುತ್ತಾನೆ, ಕೃಷ್ಣ, ನಾನು ನನ್ನ ಬಂಧುಗಳನ್ನು ಕೊಲ್ಲುವುದಕ್ಕಿಂತ ಮರಣವೇ ಉತ್ತಮ. ನನಗೆ ಈ ಯುದ್ಧದಲ್ಲಿ ಜಯ, ರಾಜ್ಯ, ಸುಖ ಯಾವುದೂ ಬೇಡ. ಅವನ ಮನಸ್ಸು ದುರ್ಬಲವಾಗುತ್ತದೆ. ಅವನು ತನ್ನ ಧರ್ಮವನ್ನು ಮರೆತು ಗೊಂದಲದಲ್ಲಿ ಬೀಳುತ್ತಾನೆ. ಕೃಷ್ಣನ ಉಪದೇಶ. ಶ್ರೀಕೃಷ್ಣ ನಗುತ್ತಾ ಮೃದುವಾಗಿ ಹೇಳುತ್ತಾನೆ, ಅರ್ಜುನ, ನೀನು ಮಾತನಾಡುವ ಮಾತು ಜ್ಞಾನಿಯಂತಿದೆ, ಆದರೆ ನೀನು ಅಜ್ಞಾನದಿಂದ ವ್ಯಥೆಪಡುತ್ತಿದ್ದೀಯಾ. ಅವರು ಮುಂದುವರಿಸುತ್ತಾರೆ, ಆತ್ಮ ಅಮರ. ಅದು ಜನ್ಮವನ್ನೂ ಮರಣವನ್ನೂ ಕಾಣದು. ದೇಹ ಮಾತ್ರ ಮರಣ ಹೊಂದುತ್ತದೆ, ಆತ್ಮ ಎಂದಿಗೂ ನಾಶವಾಗುವುದಿಲ್ಲ. ಯೋಧನ ಧರ್ಮ ಯುದ್ಧ. ನೀನು ನಿನ್ನ ಕರ್ತವ್ಯವನ್ನು ಮಾಡಬೇಕು, ಫಲದ ಬಗ್ಗೆ ಚಿಂತಿಸಬಾರದು. ಮುಖ್ಯ ತತ್ವ. ಕೃಷ್ಣ ಹೇಳಿದ ಪ್ರಸಿದ್ಧ ಮಾತು, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಅರ್ಥ, ನಿನಗೆ ಕರ್ಮ ಮಾಡುವ ಹಕ್ಕಿದೆ, ಆದರೆ ಫಲದ ಮೇಲೆ ಹಕ್ಕಿಲ್ಲ. ಯಾರು ಮನಸ್ಸನ್ನು ಸಮತೆಯಲ್ಲಿ ಇಟ್ಟುಕೊಳ್ಳುತ್ತಾನೋ ಅವನು ಯೋಗಿಯಾದವನು. ಸಾರಾಂಶ. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಆತ್ಮದ ಅಮರತ್ವ, ಕರ್ಮಯೋಗ ಮತ್ತು ಸಮತೆಯ ಯೋಗವನ್ನು ತಿಳಿಸುತ್ತಾನೆ. ಅರ್ಜುನನ ಮನಸ್ಸು ಸ್ಪಷ್ಟವಾಗುತ್ತದೆ. ಅವನು ಮತ್ತೆ ಧೈರ್ಯ ಪಡೆದು ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ಪಾಠ. ದುಃಖದಲ್ಲೂ ಸಮತೆಯನ್ನು ಕಾಪಾಡಬೇಕು. ಕರ್ತವ್ಯ ಮಾಡಬೇಕು, ಫಲದ ಆಶೆ ಇಡಬಾರದು. ಆತ್ಮ ಎಂದಿಗೂ ನಾಶವಾಗುವುದಿಲ್ಲ.